ದಿಸ್ ಈಸ್ ಎ ಸೂಪರ್ ಡೂಪರ್ ಮಸಾಲ ಬಾತ್. ಎಸ್, ಈಗ ನಾನು ಮಾತಾಡೋಕೊಟ್ಟಿರೋದು ಮಹಾರಾಷ್ಟ್ರದ ಮಸಾಲ ಬಾತ್ ಬಗ್ಗೆ. ಹೆಂಗೆ ನಮ್ಮ ಹುಬ್ಬಳ್ಳಿ ಧಾರವಾಡ ಬೆಳಗಾಂ ಕಡೆ ಮದುವೆ ಅಂದರೆ ರೊಟ್ಟಿ ಪಲ್ಯ ಇರಬೇಕು, ಕಾಳಿನ ಪಲ್ಯ ಇರಬೇಕು, ಹಂಗೆ ಮಹಾರಾಷ್ಟ್ರದಲ್ಲಿ ಪ್ರತಿಯೊಂದು ಮದುವೆಯಲ್ಲೂ ಈ ಮಸಾಲ ರೈಸ್ ಇದ್ದೇ ಇರುತ್ತೆ. ವೆರಿ ವೆರಿ ಬಟ್ ಟಿಪಿಕಲ್ ಟೇಸ್ಟ್. ನಾನಂತೂ ಇದರ ದೊಡ್ಡ ಆರಾಧಕ. ಮಸಾಲ ಅಂದರೆ ಮಸಾಲೆ, ಬಾತ್ ಅಂದರೆ ಅನ್ನ, ಮಸಾಲ ಬಾತ್ ಅಂದರೆ ಮಸಾಲೆ ಅನ್ನ. ಪ್ರತಿ ಹಬ್ಬ ಹರಿದಿನ ಮದುವೆ ಅಷ್ಟೇ ಏಕೆ, ಈಗ ಏನು ಮಾಡ್ಬೇಕಪ್ಪ ಮನೇಲಿ ತಲೆ ಓಡ್ತಾ ಇಲ್ಲಂದಾಗ ತಯಾರಾಗೋದು ಇದೇ ಮಸಾಲ ಬಾತ್. ಏಕೆಂದರೆ ಈ ಅನ್ನನ ಯಾರೂ ಟೀಕೆ ಮಾಡೋದಿಲ್ಲ, ಎಲ್ಲರೂ ಆನಂದಿಸ್ತಾರೆ. ಹಂಗಾಗಿ ಇದು ಅಲ್ಟಿಮೇಟ್. ನಾವು ಧಾಬಾಗಳಲ್ಲಿ ಆರ್ಡರ್ ಮಾಡ್ತೀವಲ್ಲ ಮಸಾಲ ರೈಸ್, ಅದು ಅಲ್ಲವೇ ಅಲ್ಲ. ಇದು ಒಂಥರ ಟಿಪಿಕಲ್ ಟ್ರೆಡಿಷನಲ್ ಮಹಾರಾಷ್ಟ್ರಿಯನ್ ರೈಸ್. ಇನ್ಕ್ರೆಡಿಬಲ್ ಟೇಸ್ಟ್, ಸಿಂಪಲ್ ಬಟ್ ಡಿಲಿಸಿಯಸ್. ತೊಂಡೆಕಾಯಿ ಮೇನ್, ಅದ್ರ ಜೊತೆಲಿ ಕ್ಯಾಪ್ಸಿಕಮ್, ಆಲೂಗಡ್ಡೆ, ಹಸಿ ಬಟಾಣಿ, ವೆರಿ ಗುಡ್ ಕಾಂಬಿನೇಷನ್. 1 ಇಂಚು ಚಕ್ಕೆ, 8 ಕಾಳುಮೆಣಸು, 4 ಲವಂಗದಿಂದ ಮಾಡಿದ ಈ ಪುಡಿ ಏನಿಗೆ ಆಗ್ತಿದೆಯಲ್ಲ, ಇದು ಸ್ಪೆಷಲ್ ಎಫೆಕ್ಟ್. ತೊಂಡೆಕಾಯಿ ಹೀರೋ ಆದರೆ ಈ ಕಾಲ ಮಸಾಲ ಆರ್ ಗೋಡ ಮಸಾಲ ಹೀರೋಯಿನ್. ಈ ಮಸಾಲನೇ ಮೇನ್. ಇಡೀ ಅನ್ನಕ್ಕೆ ಅದ್ಭುತ ರುಚಿ, ಅದ್ಭುತ ಸುವಾಸನೆ ಕೊಡೋದು ಇದೇ ಕಾಲ ಮಸಾಲ ಆರ್ ಗೋಡ ಮಸಾಲ. ಎಲ್ಲ ನಿಂತಿರೋದು ಈ ಮಸಾಲದ ಮೇಲೆ. ಎಕ್ಸ್ಟ್ರಾ ರುಚಿಗೆ ಬೆಣ್ಣೆ, ಗೋಡಂಬಿ, ಹಸಿಮೆಣಸಿನಕಾಯಿ, ಜೀರಿಗೆ, ಶುಂಠಿ, ಬೆಳ್ಳುಳ್ಳಿ, ಖಾರಕ್ಕಾಗಿ ಈ ಪೇಸ್ಟ್. 1 ಪಾಟ್ ರೆಸಿಪಿ. ಎಲ್ಲವನ್ನೂ ಕುಕ್ಕರಲ್ಲಿ ಹಾಕೋದು, ಹುರಿಯೋದು, ನೀರು ಹಾಕೋದು, ಮುಚ್ಚೋದು, 2 ಸೀಟಿ ಕೂಗ್ಸೋದು. ಯಾವಾಗಲೂ ಕುಕ್ಕರ್ನ ಪ್ರೆಷರ್ ಮೇಲೆ ಮುಚ್ಚಳ ತೆಗೆದ್ಮೇಲೆ ನಾವು ಅನ್ನನ ಸ್ವಲ್ಪ ಮೆಲ್ಲಗೆ ತಿರುವಿ ಹಾಕಬೇಕು. ಯಾಕೆಂದರೆ ಕೆಳಗಡೆ ಬೆಂದಿರುತ್ತೆ, ಮೇಲೆ ಗಟ್ಟಿಯಾಗಿರುತ್ತೆ. ತಿರುವಿ ಹಾಕಿ ಒಂದು 10 ನಿಮಿಷ ಬಿಟ್ಟಾಗ ಅದನ್ನು ಕರೆಕ್ಟಾಗಿ ಬೆಂದು ಎಲ್ಲವೂ ಒಂದೇ ಅಳತೆಗೆ ಕುದ್ದಿರ್ತವೆ. ನಿಂಬೆ ರಸ ಹಿಂಡಿ. ಇದು ರೇಷಿಯೋ ಅಂದರೆ 1:2. 1 ಕಪ್ ಅಕ್ಕಿಗೆ 2 ಕಪ್ ನೀರು, ಅಷ್ಟೇ, ಹೆಚ್ಚಿಗೆ ಹಾಕಬೇಡಿ. ಯಾವುದೇ ಕಾರಣಕ್ಕೂ ಇದರಲ್ಲಿ ಬಾಸುಮತಿ ಅಕ್ಕಿನ ಉಪಯೋಗಿಸಬೇಡಿ, ಸಣ್ಣ ಅಕ್ಕಿ ಉಪಯೋಗಿಸಿ. ಮುಚ್ಚಳ ತೆಗೆದ ಮೇಲೆ ಅನ್ನವನ್ನು ನಾಜೂಕಾಗಿ ತಿರುವಿ ಹಾಕಿ ಅದಕ್ಕೆ ಎಕ್ಸ್ಟ್ರಾ ತುಪ್ಪ ಸೇರಿಸಿ ಮುಚ್ಚಳ ಮುಚ್ಚಿ 10 ನಿಮಿಷ ಬಿಡಿ. ಮತ್ತೆ ಮುಚ್ಚಳ ಮುಚ್ಚಿ 5ರಿಂದ 10 ನಿಮಿಷ ಬಿಡಿ. ಒಳ್ಳೆಯ ಅನ್ನವಾಗುತ್ತದೆ. ತಿನ್ನುವಾಗ ಹಸಿ ಕೊಬ್ಬರಿ ರುಚಿ ಮತ್ತು ಅದರ ಘಮ ಬಾಯನ್ನು ಆವರಿಸುತ್ತದೆ. ದಿ ಸಿದ್ದುಸ್ ಕಿಚನ್ಸ್ ಸ್ಪೈಸ್ ಯೂಟ್ಯೂಬ್. ಒಮ್ಮೆ ಮನೇಲಿ ಮಾಡ್ಕೊಂಡು ನೋಡಿ. ನಾನು ಸುಳ್ಳು ಹೇಳ್ತಿದ್ದೆ, ನೀವು ಇದರ ದೊಡ್ಡ ಫ್ಯಾನ್ ಆಗ್ತೀರಾ.